ಹಲೋ ಗಾಯ್ಸ್, ನಮಸ್ಕಾರ. ನಾನ್ ನಿಮ್ ಸುಷ್ಮಿತಾ. ನೀವಿನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತಿನ ಟಾಪಿಕ್ ನಾನು ಬಂದು ಕಲ್ಟ್ ಫಿಟ್ನೆಸ್. ಇದು ನನ್ನ ಎಕ್ಸ್ಪೀರಿಯನ್ಸ್. ನಿಮಗೆ ಯಾರಾದ್ರೂ ಕಲ್ಟ್ನ ಜಾಯ್ನ್ ಆಗ್ಬೇಕು ಅಂತ ಇತ್ತು ಅಂತ ಅಂದ್ರೆ ಹೇಗ್ ಜಾಯ್ನ್ ಆಗ್ಬೇಕು, ಏನೇನ್ ಕ್ಲಾಸಸ್ ಆಫರ್ ಮಾಡ್ತಾರೆ, ಯಾವ ತರ ಇರುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ವೆಯ್ಟ್ ಮಾಡ್ದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಕಲ್ಟ್ ಏನೇನ್ ಆಫರ್ ಮಾಡುತ್ತೆ ಅಂದ್ರೆ ಜಿಮ್, ಗ್ರೂಪ್ ಫಿಟ್ನೆಸ್ ಕ್ಲಾಸಸ್, ಪ್ರೋಟೀನ್ ಸಪ್ಲಿಮೆಂಟ್ಸ್, ಆಕ್ಟಿವ್ ವೇರ್ ಕಲೆಕ್ಷನ್ಸ್, ಅಷ್ಟೇ ಅಲ್ಲದೆ ಥೆರಪೀಸ್ ಅಂಡ್ ಲ್ಯಾಬ್ ಟೆಸ್ಟ್ಗಳನ್ನ ಮಾಡುತ್ತೆ. ಸೊ ಕಲ್ಟ್ಕೋಗಕ್ಕೂ ಮುಂಚೆ ಕಲ್ಟ್ ಫಿಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮ್ಗೆ ಏನೇನು ಅವರು ಆಫರ್ ಮಾಡ್ತಾರೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಅದರಲ್ಲಿ ನಿಮ್ಗೆ ಜಿಮ್ ಹೋಗ್ಬೇಕಾದ್ರೆ ಜಿಮ್ ನ ಬುಕ್ ಮಾಡ್ಕೋಬೇಕು. ಡ್ಯಾನ್ಸ್ ಫಿಟ್ನೆಸ್ ಕ್ಲಾಸ್ ಅವ್ರ ಯೋಗ ಆತರ ಗ್ರೂಪ್ ಫಿಟ್ನೆಸ್ ಕ್ಲಾಸಿಗೆ ಹೋಗ್ಬೇಕು ಅಂದ್ರೆ ಅದನ್ನ ಪ್ರಿಯರ್ ಆಗಿ ಬುಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಜಿಮ್ಗೆ ಹೋಗ್ಬೇಕು ಅಂತ ಅಂದ್ರೆ ಅಲ್ಲೇ QR ಕೋಡ್ ಕೊಟ್ಟಿರ್ತಾರೆ. ಒನ್ಸ್ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅಂತ ಇದ್ರೆ ನಿಮ್ಗೆ 2 ಟ್ರಯಲ್ ಕ್ಲಾಸಸ್ ಇರುತ್ತೆ. ಸೊ ಒನ್ಸ್ ನೀವು ಅಲ್ಲಿ ಹೋಗಿ QR ಕೋಡ್ ನ ಸ್ಕ್ಯಾನ್ ಮಾಡಿದ್ಮೇಲೆ ಜಿಮ್ಗೆ ಹೋಗ್ಬೋದು. ಇನ್ನು ಗ್ರೂಪ್ ಫಿಟ್ನೆಸ್ ಕ್ಲಾಸಸ್ಗೆ ಬಂದ್ರೆ ಯೋಗ, ಡ್ಯಾನ್ಸ್ ಫಿಟ್ನೆಸ್, HRX, ಅಡಿಡಾಸ್ ಸ್ಟ್ರೆಂತ್ ಟ್ರೈನಿಂಗ್, ಬರ್ನ್ ಅಂತ ಎಷ್ಟೊಂದು ತರದ ವರ್ಕೌಟ್ಸ್ ಗಳನ್ನ ನಿಮ್ಗೆ ಆಫರ್ ಮಾಡ್ತಾರೆ. ಏನಿಲ್ಲ, 4-5 ಡೇಸ್ ಮುಂಚೆನೆ ನೀವು ಅದನ್ನ ಸ್ಲಾಟ್ ನ ಸ್ಕೆಡ್ಯೂಲ್ ಮಾಡಿರ್ತಾರೆ, ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. 10 ಮಿನಿಟ್ಸ್ ಮುಂಚೆನೆ ಅಲ್ಲಿರಿ, ಕ್ಲಾಸಸ್ ಅಲ್ಲಿ ಇರಿ. ಸೊ ಅದು ನೀವು QR ಕೋಡ್ ನ ಕಳಿಸ್ತಾರೆ 20 ಮಿನಿಟ್ಸ್ ಮುಂಚೆ. ಅದನ್ನ ಸ್ಕ್ಯಾನ್ ಮಾಡಿ ಕ್ಲಾಸಸ್ ನ ಅಟೆಂಡ್ ಮಾಡ್ಬೋದು. ಇದು ಕೂಡ ಟ್ರಯಲ್ ಕ್ಲಾಸಸ್ 2 ಇರುತ್ತೆ ನಿಮ್ಗೆ. ಸೊ ಯಾವ್ದಾದ್ರು ಕ್ಲಾಸಸ್ ನ ನೀವು ಬುಕ್ ಮಾಡ್ಕೊಂಡು ಹೋಗಿ ಆಮೇಲೆ ಡಿಸೈಡ್ ಮಾಡಬಹುದು. ಅಂಡ್ ಒನ್ ಮೋರ್ ಥಿಂಗ್, ಕೀಪ್ ಇಟ್ ಇನ್ ಮೈಂಡ್, ಒನ್ಸ್ ನೀವು ಜಾಯಿನ್ ಆದ್ಮೇಲೆ ನೀವೇನಾದ್ರು ಕ್ಲಾಸಸ್ ನ ಬುಕ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂತ ಅಂದ್ರೆ ನೋ ಶೋ ಅಂತ ಬರುತ್ತೆ. ಅದು ನಿಮ್ಮ ಸಬ್ಸ್ಕ್ರಿಪ್ಷನ್ 1 ಡೇಟ್ ನ ಡಿಡಕ್ಟ್ ಮಾಡುತ್ತೆ. ಸೊ ಇದು ಕೀಪ್ ಇಟ್ ಇನ್ ಮೈಂಡ್. ಇಟ್ ಲೈಕ್ ನಮಗ್ ಮೋಟಿವೇಶನ್ ಕೂಡ ಆಗುತ್ತೆ. ಹೋಗ್ಲಿಲ್ಲ ಅಂದ್ರೆ ಇನ್ 1 ಡೇ ಹೋಗುತ್ತಲ್ಲಪ್ಪ ಅಂತ ಅನ್ಬಿಟ್ಟು ಅದಕ್ಕಾದ್ರೂ ಹೋಗ್ತೀವಿ. ಸೊ ಐ ಥಿಂಕ್ ದಿಸ್ ಇಸ್ ದ ಕ್ವೈಟ್ ನೈಸ್ ಸ್ಟ್ರಾಟಜಿ ಅಂತ ಅನ್ಸುತ್ತೆ ನನ್ಗೆ. ಇನ್ನು ಕಲ್ಟ್ ಪಾಸಸ್ಗೆ ಬಂದ್ರೆ 3 ತರ ಪಾಸಸ್ ಇರುತ್ತೆ: ಕಲ್ಟ್ ಲೈಫ್, ಕಲ್ಟ್ ಪ್ರೋ, ಕಲ್ಟ್ ಇಲೈಟ್ ಅಂತ. ಸೊ ಇದು ಮೂರೂನು ಬೇರೆ ಬೇರೆ ಪ್ರೈಸ್ ರೇಂಜಸ್ ಇರುತ್ತೆ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಪ್ರೈಸ್ ಅಂಡ್ ಆಲ್, ನಿಮ್ ಕನ್ವೀನಿಯಂಟ್ ಹೇಗಿರುತ್ತೆ ಅದನ್ನ ನೀವು ಬುಕ್ ಮಾಡ್ಕೊಂಡು ಸಬ್ಸ್ಕ್ರಿಪ್ಷನ್ಸ್ ನ ತಗೋಬಹುದು. ನನಗೆ ಕೇಳೋದಾದ್ರೆ ಗ್ರೂಪ್ ಇಲೈಟ್ ಮೇ ಬಿ ಕನ್ವೀನಿಯಂಟ್ ಆಗುತ್ತೆ, ಬಿಕಾಸ್ ಕಾಸ್ಟ್ ಅರೌಂಡ್ 15,000 ಸಮಥಿಂಗ್ ಏನೋ ಆಯ್ತು ನನಗೆ ಇಯರ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ. ಸೊ ಅದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಕ್ಲಾಸಸ್, ನೀವು ಗ್ರೂಪ್ ಕ್ಲಾಸಸ್ ಎಷ್ಟಾದ್ರೂ ಹೋಗ್ಬೋದು, ಜಿಮ್ ಎಷ್ಟಾದ್ರೂ ಹೋಗ್ಬೋದು, ಆ ತರ ಆಪ್ಷನ್ಸ್ ಇರುತ್ತೆ. ಯಾಕೆ ಅಂತ ಅಂದ್ರೆ ನಾನು ಜುಂಬಾ ಇನ್ಸ್ಟ್ರಕ್ಟರ್ ಆಗಿದೆ. ಲೈಕ್ ಶಿವಮೊಗ್ಗದಲ್ಲಿ ನಾನು ಚಾರ್ಜ್ ಮಾಡ್ತಿದ್ದೆ 1500 ಪರ್ ಮಂತ್. ಸೊ 1 ಇಯರ್ಗೆ ಅಂತ ಲೆಕ್ಕ ಮಾಡ್ಕೊಂಡ್ರೆ ಇನ್ನು ಜಾಸ್ತಿನೇ ಆಗುತ್ತೆ ಅದು. ಇಲ್ಲಿ ನಿಮ್ಗೆ ಜಿಮ್ ಅಂಡ್ ಯೋಗ ಸೆಂಟರ್, ಡ್ಯಾನ್ಸ್ ಫಿಟ್ನೆಸ್ ಕ್ಲಾಸ್ ಎಲ್ಲಾನು ಆಫರ್ ಮಾಡೋದ್ರಿಂದ ಐ ಥಿಂಕ್ ನನಗಿದು ವರ್ತ್ ಅಂತ ಅನ್ಸುತ್ತೆ ಕಂಪೇರ್ ಟು ಎನಿ ಅದರ್ ಜಿಮ್. ನಾವು ಬೇರೆ ಜಿಮ್ಮಿಗೆ ಹೋದ್ರೆ ನಿಮ್ಗೆ ಅಲ್ಲಿ ಜಸ್ಟ್ ಜಿಮ್ ಇಕ್ವಿಪ್ಮೆಂಟ್ ಮಾತ್ರ ಇರುತ್ತೆ, ಯೋಗ ಆತರ ಏನು ಆಪ್ಷನ್ಸ್ ಗಳಿರಲ್ಲ. ಸೊ ಇಲ್ಲಿ ಯೋಗ ಆಪ್ಷನ್ಸು, ಡ್ಯಾನ್ಸ್ ಫಿಟ್ನೆಸ್ ಆಪ್ಷನ್ಸು, ಇಲ್ಲ ಸ್ಟ್ರೆಂಥನಿಂಗ್ ಟ್ರೈನಿಂಗ್ ಎಲ್ಲಾನು ಇರುತ್ತೆ. ಸೊ ಪ್ರಾಬಬ್ಲಿ ಸ್ವಲ್ಪ ಕನ್ವೀನಿಯಂಟ್ ಆಗಿರುತ್ತೆ. ನಮ್ಗೆ ಯಾವ್ದು ಅವತ್ತು ಮೂಡ್ ಇರುತ್ತೋ ಆ ತರ ವರ್ಕೌಟ್ ನ ಮಾಡ್ಬೋದು. ಅಂಡ್ ಇನ್ನು ಪ್ರೋಸ್ ಅಂಡ್ ಕಾನ್ಸ್ಗೆ ಅಂತ ಬಂದ್ರೆ, ಸೊ ಏನೇನಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಪ್ರೋಸ್ಗೆ ಬರ್ತೀನಿ ನಾನು, ಆಮೇಲೆ ಕಾನ್ಸ್ ಹೇಳ್ತೀನಿ. ಸೊ ಏನ್ ಅಡ್ವಾಂಟೇಜಸ್ ಅಂತ ಅಂದ್ರೆ, ನಾನು ಅವಾಗ್ಲೇ ಹೇಳ್ದಂಗೆ, ನೀವು ಒಂದ್ ಜಿಮ್ ನ ನೀವು ಜಾಯಿನ್ ಆದ್ರಿ ಅಂದ್ರೆ ಎಲ್ಲಾ ತರ ವರ್ಕೌಟ್ಸ್ ಅಲ್ಲಿ ಮಾಡಕ್ಕಾಗಲ್ಲ. ಜಸ್ಟ್ ಜಿಮ್ ನ ಮಾತ್ರ ಮಾಡ್ಬೇಕಾಗತ್ತೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು ಅಷ್ಟೇ. ಬಟ್ ಎಲ್ಲಾ ತರ ಗ್ರೂಪ್ ಫಿಟ್ನೆಸ್ ಕ್ಲಾಸಸ್ ಅಲ್ಲಿ ಅವೈಲೇಬಲ್ ಇರಲ್ಲ. ಹಾಗಾಗಿ ಕಲ್ಟ್ ಈಸ್ ಒಳ್ಳೆ ಚಾಯ್ಸ್ ಅಂತ ನನಗೆ ಅನ್ಸುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದು ಪಾಸಿಂಗ್ ಆಪ್ಷನ್ಸ್. ನಮ್ಮ ಜಿಮ್ಗಳಲ್ಲಿ, ರೆಗ್ಯುಲರ್ ಜಿಮ್ಗಳಲ್ಲಿ ಕಡಿಮೆ ಎಲ್ರು ಕೊಡೋದು. ಪಾಸ್ ಮಾಡ್ಲಿಕ್ಕೆ ಬಿಡಲ್ಲ. ಇನ್ ಕೇಸ್ ನೀವೆಲ್ಲಾದ್ರೂ ಬೇರೆ ಊರಿಗೆ ಹೋಗಿ ಬರ್ತೀರಾ ಅಂತ ಅಂದ್ರೆ ಆ ಆಪ್ಷನ್ ಸಿಗೋದು ಕಷ್ಟ. ಸೊ ಕಲ್ಟಲ್ಲಿ ನಿಮ್ಗೆ 140 ಡೇಸ್ ನೀವು ಕಲ್ಟ್ನ ಪಾಸ್ ಮಾಡ್ಕೋಬಹುದು. ಒನ್ಸ್ ನೀವು ಬಂದಾದ್ಮೇಲೆ ಮತ್ತೆ ಅದನ್ನ ಮಾಡ್ಕೊಂಡ್ರೆ ನಿಮ್ದು ಏನ್ ಆಡ್ ಇರುತ್ತೆ ನಿಮ್ದು ಡೇಸ್ ಅಲ್ಲಿ, ಅದು ಅಡಿಷನ್ ಆಗ್ತಾ ಹೋಗುತ್ತೆ. ಸೊ ಅಷ್ಟು ಡೇಸ್ ನೀವು ಆಡ್ ಆಗಿ ಮತ್ತೆ ನೀವು ಸ್ಟಾರ್ಟಿಂಗ್ ಇಂದ ವರ್ಕೌಟ್ ನ ಮಾಡ್ಕೊಬಹುದು. ಮೂರನೇ ಅಡ್ವಾಂಟೇಜ್ ಏನಂತ ಅಂದ್ರೆ, ನೀವೇನಾದ್ರೂ ಜಿಮ್ ಸಬ್ಸ್ಕ್ರಿಪ್ಷನ್ ನಾರ್ಮಲ್ ಜಿಮ್ ಅಲ್ಲಿ ತಗೊಂಡ್ರಿ ಅಂದ್ರೆ ಆ ಒಂದ್ ಸೆಂಟರ್ ಅಲ್ಲಿ ಮಾತ್ರ ನಿಮಗೆ ಆಕ್ಸೆಸ್ ಇರುತ್ತೆ. ಸೊ ಅದು ಒಂದ್ ಸೆಂಟರ್ ಇರುತ್ತೆ ಆ ಏರಿಯಾದಲ್ಲಿ, ನೀವು ಅಲ್ಲಿಗೆ ಮಾತ್ರ ಹೋಗ್ಬೇಕಾಗುತ್ತೆ. ಬಟ್ ಇನ್ ಕಲ್ಟ್ ನಿಮ್ಗೆ ಆಲ್ ಓವರ್ ದ ಇಂಡಿಯಾ ನಿಮ್ಗೆಲ್ಲ ಸೆಂಟರ್ಸ್ ಗಳಿರುತ್ತೆ. ನೀವು ಆಪ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಯರೆಸ್ಟ್ ಸೆಂಟರ್ ಯಾವ್ದಿದೆ ಅಂತ. ಸೊ ಅದನ್ನ ಬುಕ್ ಮಾಡ್ಕೊಂಡು ನೀವು ಯಾವ ಜಿಮ್ಮಿಗಾದ್ರೂ ಹೋಗ್ಬೋದು. ಇನ್ ಕೇಸ್ ನಾನು ಇವಾಗ ಇಲ್ಲಿದ್ದೀನಿ, ನಾನು ಮೈಸೂರಿಗೆ ಶಿಫ್ಟ್ ಆಗ್ತಿದ್ದೀನಿ ಅಂದ್ರೆ ಮೈಸೂರಲ್ಲೂ ಕಲ್ಟ್ ಫಿಟ್ನೆಸ್ ಇದೆ. ಸೊ ಅಲ್ಲೂ ಕೂಡ ಹೋಗ್ಬೋದು. ಇಲ್ಲ ಬೇರೆ ಯಾವ ಊರಿಗೆ ಹೋದ್ರು ನಾನು ಅಲ್ಲಿ ಜಿಮ್ ಸಬ್ಸ್ಕ್ರಿಪ್ಷನ್ ನಾನು ಕಂಟಿನ್ಯೂ ಮಾಡ್ಕೊಂಡು ವರ್ಕೌಟ್ ನ ಮಾಡ್ತಾ ಇರ್ಬೋದು.
ಇದೊಂದು ಅಡ್ವಾಂಟೇಜ್ ಇದೆ. ಡಿಸ್ಅಡ್ವಾಂಟೇಜಸ್ ಬಂದ್ರೆ ನಾನ್ ಅಬ್ಸರ್ವ್ ಮಾಡಿರಂಗೆ ಒಂದು ಮೇಜರ್ ಬಂದು ನಿಮ್ದು ಏರಿಯಾದಲ್ಲಿ ಅಥವಾ ನಿಮಗೆ ನಿಯರ್ ಇರೋ ಪ್ಲೇಸ್ ಅಲ್ಲಿ ನಿಮ್ಗೆ ಎಲ್ಲಾ ಗ್ರೂಪ್ ಫಿಟ್ನೆಸ್ ಕ್ಲಾಸಸ್ ಅಂಡ್ ಜಿಮ್ ಆಕ್ಸೆಸ್ ಇರಲ್ಲ ಕೆಲವೊಂದೊಂದು, ಬಿಕಾಸ್ ಸೆಂಟರ್ಸ್ ಹಾಗೇನೆ ಅವ್ರು ಮಾಡಿದ್ದಾರೆ. ಸೊ ನಿಮ್ದು ಯಾವ್ದಿದೆ ಡಾನ್ಸ್ ಫಿಟ್ನೆಸ್ ಕ್ಲಾಸಸ್ ಅಥವಾ ಯೋಗ ಏನ್ ಅವೈಲೇಬಲ್ ಇದೆ ಅದನ್ನ ನೋಡ್ಕೊಂಡು ಬುಕ್ ಮಾಡ್ಬೇಕಾಗುತ್ತೆ. ಅಂಡ್ ಸೆಕೆಂಡ್ ಡಿಸ್ಅಡ್ವಾಂಟೇಜಸ್ ನಾನು ಅಬ್ಸರ್ವ್ ಮಾಡ್ದಂಗೆ, ನೈಟು 10 o'clock ಅರೌಂಡ್ಗೆ ಕ್ಲಾಸ್ ನ ಸ್ಕೆಡ್ಯೂಲ್ ಮಾಡಿರ್ತಾರೆ ಗ್ರೂಪ್ ಫಿಟ್ನೆಸ್ ಕ್ಲಾಸಸ್ಗೆ, ಕಾಯ್ಕೊಂಡಿದ್ದು ನಾವು ಬುಕ್ ಮಾಡ್ಕೋಬೇಕು. ಇನ್ ಕೇಸ್ ಆಫ್ ಯಾರಾದ್ರೂ ತುಂಬಾ ಡಿಮ್ಯಾಂಡ್ ಇರೋ ಕ್ಲಾಸಸ್ ನಾವು ಲೇಟ್ ಆಗಿ ನೆಕ್ಸ್ಟ್ ಡೇ ನಾನು ಈಗ ಹೋಗೋ ಟೈಮಿಗೆ ನಾನು ಬುಕ್ ಮಾಡ್ಕೊಂತೀನಿ ಅಂದ್ರೆ ಚಾನ್ಸಸ್ ಸಿಗಲ್ಲ, ವೇಟಿಂಗ್ ಲಿಸ್ಟ್ ಅಲ್ಲಿ ಇರುತ್ತೆ. ಅದು ವೇಟಿಂಗ್ ಲಿಸ್ಟ್ 42-43 ಸಮಥಿಂಗ್ ಇರುತ್ತೆ. ಸೊ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮ್ಗೆ ಆ ಸ್ಲಾಟ್ ಕನ್ಫರ್ಮ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ನೀವೇ ಅನ್ಕೊಂಡಿದ್ದ ದಿನ ನಾನು ಯೋಗ ಹೋಗ್ತೀನಿ ಅಥವಾ ಫಿಟ್ನೆಸ್ ಕ್ಲಾಸಿಗೆ ಹೋಗ್ತೀನಿ ಅಥವಾ HRX ಹೋಗ್ತೀನಿ ಅಂದ್ರೆ ಸಿಗಲ್ಲ. ಅದನ್ನ ನೀವು 3-4 days ಪ್ರಿಯರ್ ಆಗಿ ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದೊಂದು ನನಗೆ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಅನಿಸ್ತು, ಬಿಕಾಸ್ ಅವ್ರೇನು ಮಾಡಕ್ಕಾಗಲ್ಲ, ನಾವು ಜನಗಳು ಡಿಮ್ಯಾಂಡ್ಸ್ ಅಷ್ಟಿದೆ ಅಂತ ಅನ್ಸುತ್ತೆ. ಹಾಗಾಗಿ ಸೊ ಇದಿಷ್ಟು ಕಲ್ಟ್ ಫಿಟ್ನೆಸ್ ಬಗ್ಗೆ ಆಗಿತ್ತು. ಫೈನಲ್ ಆಗಿ ನಾನೇನ್ ಸಜೆಷನ್ ಕೊಡ್ತೀನಿ ಅಂತ ಅಂದ್ರೆ, ಫಸ್ಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ದು ಮೊಬೈಲ್ ಅಲ್ಲಿ ಫಸ್ಟ್ ಕಲ್ಟ್ ಫಿಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ನಿಯರ್ ಇರೋ ಯಾವ್ದು ಸೆಂಟರ್ ಇದೆ ಅದನ್ನ ನೋಡ್ಕೊಂಡು ನಿಮ್ಗೆ ಹತ್ರ ಇದೆಯಾ, ನಿಮ್ಗೆ ಹೋಗಕ್ಕಾಗತ್ತಾ ಅಂತ ಮುಂಚೆನೆ ಥಿಂಕ್ ಮಾಡಿ ಆಮೇಲೆ ನೀವು ಸಬ್ಸ್ಕ್ರಿಪ್ಷನ್ಸ್ ನ ತಗೊಳ್ಳಿ. ಅಂಡ್ ಇನ್ನೊಂದ್ ಏನಂತ ಅಂದ್ರೆ, ನಿಮ್ಗೆ ಟ್ರಯಲ್ ಕ್ಲಾಸಸ್ ಇರುತ್ತೆ. ಸೊ ನೀವು ಹೋಗಕ್ಕೂ ಮುಂಚೆ ಬುಕ್ ಮಾಡ್ಕೊಂಡು ಟ್ರಯಲ್ ಕ್ಲಾಸಸ್ ನ ಫಸ್ಟ್ ಅಟೆಂಡ್ ಮಾಡಿ. ನಿಮ್ಗೆ ಇಂಟೆನ್ಸಿಟಿ ಓಕೆ, ಯಾಕಂದ್ರೆ ಕಲ್ಟ್ ಫಿಟ್ನೆಸ್ ಅಲ್ಲಿ ಸ್ವಲ್ಪ ಕ್ಲಾಸಸ್ ಒಂಚೂರು ಇಂಟೆನ್ಸ್ ಆಗೇ ಇರುತ್ತೆ. ನಿಮ್ಗೆ ತುಂಬಾ ಅಂದ್ರೆ ನಾನು ಸ್ವಲ್ಪ ಮಾಡ್ತೀನಿ ಆ ತರ ಎಲ್ಲ ಏನೂ ಇರಲ್ಲ, ನೀವು ಅದು ಕಂಪ್ಲೀಟ್ ಮಾಡ್ಲೇಬೇಕಾಗತ್ತೆ. ಸೊ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಇರೋದ್ರಿಂದ ನಿಮಗೆ ಮಾಡಕ್ ಆಗುತ್ತಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡಿ ಆಮೇಲೆ ನೀವು ಸಬ್ಸ್ಕ್ರಿಪ್ಷನ್ ನ ತಗೊಳ್ಳೋದು ಒಳ್ಳೇದು. ಇಲ್ಲ ಅಂದ್ರೆ ದುಡ್ಡನ್ನ ವೇಸ್ಟ್ ಮಾಡ್ಕೊಂತೀರಾ. ಸೊ ಇದಾಗಿತ್ತು ಕಲ್ಟ್ ಫಿಟ್ನೆಸ್ ಇಂದು ಕಂಪ್ಲೀಟ್ ವಿಡಿಯೋ. ನನಗೆ ಗೊತ್ತು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಸೊ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.